ರಾಮಪುರ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಕಮಲಮ್ಮ ಎಂಬ ವೃದ್ಧೆ ವಾಸಿಸುತ್ತಿದ್ದಳು. ಅವಳಿಗೆ 2 ಗಂಡು ಮಕ್ಕಳು ಇದ್ದರು, ರಾಮ ಮತ್ತು ಶ್ಯಾಮ. ಇಬ್ಬರು ನಗರದಲ್ಲಿ ಕೆಲಸ ಮಾಡುತ್ತಿದ್ದರು. ಕಮಲಮ್ಮ 2 ಸೊಸೆಯರೂ ಇದ್ದರು. ದೊಡ್ಡ ಸೊಸೆ ಲಲಿತಾ ಮತ್ತು ಚಿಕ್ಕ ಸೊಸೆ ಲಿಖಿತ. ಒಂದು ದಿನ ಕಮಲಮ್ಮ ಅಡುಗೆ ಮನೆಯಲ್ಲಿ ಕೂತು ಒಲೆಯನ್ನು ಹಚ್ಚುತ್ತಿದ್ದಳು. ಲಲಿತಾ ಹತ್ತಿರದಲ್ಲೇ ಕೂತು ತರಕಾರಿ ಕಟ್ ಮಾಡುತ್ತಿದ್ದಳು. ಅಯ್ಯೋ ಲಲಿತಾ, ಸ್ವಲ್ಪ ಬೇಗ ಮಾಡಮ್ಮ, ನಿನ್ನ ಕೈಯಲ್ಲಿ ಸಿಹಿತನ ಇದೆ. ನೀನು ಮಾಡುವ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತದೆ. ಮತ್ತು ಅವಳನ್ನೋ ನೋಡಮ್ಮ, ಆ ಅಪಶಕುನ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದನ್ನು ಹಾಳು ಮಾಡಿಬಿಡ್ತಾಳೆ. ಅಯ್ಯೋ ಅಮ್ಮ, ನೀವು ಕೂಡ ಹೀಗೆ ಹೆಚ್ಚಾಗಿ ನನ್ನನ್ನ ಹೊಗಡ್ತಾ ಇರ್ತೀರಲ್ಲ. ಅಯ್ಯೋ ಮಹಾರಾಣಿ, ಬಂದೆಯಾ? ಇಷ್ಟು ಹೊತ್ತು ಎಲ್ಲಿ ತಿರುಗಾಡುತ್ತಿದ್ದೆ? ಅಮ್ಮ, ಬಾವಿಗೆ ನೀರು ತರಲು ಹೋಗಿದ್ದೆ. ಇಂದು ಬಾವಿಯ ನೀರು ಸ್ವಲ್ಪ ಕಸವಾಗಿತ್ತು, ಆದರೂ ತಂದಿದ್ದೇನೆ. ಅಲ್ಲಿ ಇಟ್ಟು ಬಿಡು. ಹಾಗೆ ಒಲೆಯ ಹತ್ತಿರ ಬರಬೇಡ, ಎಲ್ಲ ತರಕಾರಿ ಹಾಳಾಗಬಹುದು. ಲಿಖಿತ ಏನೂ ಮಾತಾಡದೆ ಬಕೆಟ್ ಇಟ್ಟು ಒಳಗೆ ಹೋಗ್ತಾಳೆ. ಮನೆಯ ಒಂದು ಮೂಲೆನಲ್ಲಿ ಮೌನವಾಗಿ ಕೂತಿದ್ದಳು. ಅವಳು ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡಳು. ಅಯ್ಯೋ ಅಮ್ಮ, ನನಗೂ ಲಲಿತಾ ಅಕ್ಕನಂತೆ ಮಾತನಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಸಂಜೆ ಸಮಯದಲ್ಲಿ ಕಮಲಮ್ಮ ಮತ್ತು ಲಲಿತಾ ಅಂಗಳದಲ್ಲಿ ಕೂತು ಟೀ ಕುಡಿಯುತ್ತಿದ್ದರು. ಗೀತಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಈ ಬಾರಿ ನಿನ್ನ ಶ್ರೀಮಂತ ತವರು ಮನೆಯವರು ನಿನ್ನನ್ನು ಹಬ್ಬಕ್ಕೆ ಕರೆದಿದ್ದಾರಾ? ಹೌದಮ್ಮ, ಅಣ್ಣ ಪತ್ರ ಬರ್ದಿದ್ದಾರೆ. ಮುಂದಿನ ವಾರ ಎಲ್ಲರೂ ಮನೆಗ್ ಬರ್ಬೇಕು ಅಂದಿದ್ದಾರೆ. ಆಹಾ, ಚೆನ್ನಾಗಿದೆ. ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಅವರು ನಮ್ಮನ್ನು ಚೆನ್ನಾಗಿ ಉಪಚಾರ ಮಾಡುತ್ತಾರೆ. ಅಷ್ಟರಲ್ಲಿ ಲಿಖಿತ ಬಂದು ಸಣ್ಣ ಧ್ವನಿಯಲ್ಲಿ ಹೇಳುತ್ತಾಳೆ. ಅಮ್ಮ, ನಾನು ಕೂಡ ನನ್ನ ತವರು ಮನೆಗೆ ಹೋಗಬೇಕು. ಅಮ್ಮನ ಆರೋಗ್ಯ ಸರಿಯಿಲ್ಲ. ನಿಂತವರು ಮನೆಗೆ ಹೋಗೋ ಸಮಯ ಇನ್ನು ಬಂದಿಲ್ಲ. ನಿಂತವರು ಮನೆಯವರು ತುಂಬಾ ಬಡವರು. ಅಲ್ಲಿ ಹೋಗುದ್ರಿಂದ ಏನೂ ಲಾಭ ಇಲ್ಲ. ಲಿಖಿತ ಮೌನವಾಗುತ್ತಾಳೆ. ರಾತ್ರಿ ಅವಳು ಹಾಸಿಗೆಯಲ್ಲಿ ಮಲಗಿದ್ದರೂ ನಿದ್ರೆ ಬರುತ್ತಿರಲಿಲ್ಲ. ಅಮ್ಮ ಹೇಳೋದು ಸರಿ ಇರಬಹುದಾ? ಶ್ರೀಮಂತ ಬಡವರ ವ್ಯತ್ಯಾಸವನ್ನ ಜನ ಮರೆಯಲ್ವೇ? ನಾನು ಇನ್ನು ಸಹಿಸ್ಬೇಕಾ? ಆದ್ರೆ ಎಷ್ಟು ದಿನ? ಮರುದಿನ ಬೆಳಿಗ್ಗೆ ಲಲಿತಾ ಹಾಲು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಇಡುತ್ತಿದ್ದಾಗ ಆಕಸ್ಮಿಕವಾಗಿ ಹಾಲಿನ ಪಾತ್ರೆ ಕೈಜಾರಿ ನೆಲಕ್ಕೆ ಬೀಳುತ್ತದೆ. ಅಯ್ಯೋ, ಇದೇನಾಯ್ತು? ಇಷ್ಟು ಹಾಲು ನೆಲಕ್ಕೆ ಬಿತ್ತು. ಅಮ್ಮಗೆ ಗೊತ್ತಾದ್ರೆ ತುಂಬಾ ಕೋಪಗೊಳ್ತಾರೆ. ನಾನೀಗ ಏನ್ ಮಾಡ್ಲಿ? ಕೆಲ ಕ್ಷಣ ಯೋಚಿಸಿದ ನಂತರ ಅವಳ ಮುಖದಲ್ಲಿ ಕುತಂತ್ರದ ನಗು ಬರುತ್ತದೆ. ಯಾಕಿದನ್ ಲಿಖಿತ ಮೇಲೆ ಹಾಕ್ಬಿಡ್ಬಾರ್ದು? ಅಮ್ಮ ಅವಳನ್ನು ಈಗಾಗ್ಲೇ ನಂಬುದಿಲ್ಲ. ಅವರು ಸುಲಭವಾಗಿ ನಂಬಿಬಿಡ್ತಾರೆ. ಲಲಿತಾ ಅಂಗಳಕ್ಕೆ ಬರ್ತಾಳೆ. ಲಿಖಿತ ಅಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಲಿಖಿ, ನಾನು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ಇಟ್ಟಿದ್ದೇನೆ. ನೀನು ಅದನ್ನು ತೆಗೆದುಕೊಂಡು ಬಾ. ಸರಿ ಅಕ್ಕ, ಈಗ್ಲೇ ತರ್ತೇನೆ. ಲಿಖಿತ ಒಳಗೆ ಹೋಗುತ್ತಿದ್ದಂತೆಯೇ ಲಲಿತಾ ಓಡಿಕೊಂಡು ಹೋಗಿ ಅತ್ತೆಯನ್ನು ಕರೆದುಕೊಂಡು ಬರುತ್ತಾಳೆ. ಅಮ್ಮ, ಬೇಗ ಬನ್ನಿ, ಲಿಖಿತ ಏನ್ ಮಾಡಿದ್ದಾಳೆ ನೋಡಿ. ಇಬ್ಬರು ಒಳಗೆ ಬರುತ್ತಾರೆ. ಲಿಖಿತ ಪಾತ್ರೆ ಹಿಡಿದು ನಿಂತಿದ್ದಾಳೆ ಮತ್ತು ಹಾಲು ನೆಲದಲ್ಲಿ ಚೆಲ್ಲಿಕೊಂಡಿತ್ತು. ಇದು ನೋಡಿ ಕಮಲಮ್ಮ ಕೋಪದಿಂದ ಕೆಂಪಾಗುತ್ತಾಳೆ. ಅಯ್ಯೋ ಅನಿಷ್ಟ, ನೀನೇನಾದ್ರೂ ಒಳ್ಳೆ ಕೆಲ್ಸ ಮಾಡ್ತೀಯಾ ಅಥವಾ ಇಲ್ವಾ? ಇಷ್ಟು ಹಾಲು ಯಾಕೆ ಚೆಲ್ಲಿದೀಯಾ? ಇಲ್ಲ ಅಮ್ಮ, ನಾನೀಗ ತಾನೇ ಬಂದೆ. ಇದು ನಾನು ಬೀಳಿಸಿದದಲ್ಲ. ಅಯ್ಯೋ, ಯಾಕ್ ಸುಳ್ಳೆ ಇಟ್ಟಿದ್ಯಾ? ನಾನ್ ನೋಡಿದ್ದೇನೆ, ನೀನ್ ಬಟ್ಟಲ್ ತಳ್ಬಿಟ್ಟೆ. ಇಲ್ಲ ಅಕ್ಕ, ನಾನ್ ಪಾತ್ರೆ ತೊಳಿತಿದ್ದೆ, ನಾನ್ ಮಾಡಿಲ್ಲ. ಜಾಸ್ತಿ ಮಾತಾಡ್ಬೇಡ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಇಂದಿನಿಂದ ಮನೆಯ ಎಲ್ಲಾ ಕೆಲಸ ನಿನ್ನದೆ. ಜೊತೆಗೆ ಕಾಡಿನಿಂದ ಕಟ್ಟಿಗೆ ಕೂಡ ನೀನೇ ತರಬೇಕು. ಲಿಖಿತ ಮೌನವಾಗಿ ಹೊರಗೆ ಹೋಗುತ್ತಾಳೆ. ಅವಳ ಕೈಗಳು ನಡುಗುತ್ತವೆ, ಕಣ್ಣುಗಳಲ್ಲಿ ನೀರು ತುಂಬಿರುತ್ತದೆ. ನಾನು ಮಾಡಿದ ತಪ್ಪಿನ ಭಾರವನ್ನು ನಾನು ಹೊತ್ತುಕೊಳ್ಳಬೇಕಾಗಿದೆ. ಮರುದಿನ ಲಿಖಿತ ಬೆಳಿಗ್ಗೆಯಿಂದ ರಾತ್ರಿ ತನಕ ನಿಲ್ಲದೆ ಕೆಲಸ ಮಾಡುತ್ತಾಳೆ. ಮನೆ ಸ್ವಚ್ಛತೆ, ಪಾತ್ರೆ ತೊಳೆಯುವುದು, ನೀರು ತರೋದು, ಹಸುಗಳಿಗೆ ಆಹಾರ ಹಾಕುವುದು ಎಲ್ಲವೂ ಅವಳೇ ಮಾಡುತ್ತಾಳೆ. ಕೆಲಸ ಮುಗಿಸಿದ ನಂತರ ಅವಳು ಸ್ವಲ್ಪ ತಿನ್ನಲು ಕುಳಿತುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಕಮಲಮ್ಮ ಮತ್ತು ಲಲಿತಾ ಅವಳ ಕೊಠಡಿಗೆ ಬರ್ತಾರೆ.
ನೀನ್ ಆಮೇಲೆ ಊಟ ಮಾಡು. ಈಗ್ಲೇ ಬೋಂಡಾ ಮಾಡು. ಊರಿನ ಮಹಿಳೆಯರು ಬರುತ್ತಿದ್ದಾರೆ. ಸಾಕಷ್ಟು ಬೋಂಡಾ, ಬಜ್ಜಿ ಮತ್ತು ಚಟ್ನಿ ಬೇಕು. ಅಮ್ಮ, ನಾನು ಈಗಷ್ಟೇ ಊಟಕ್ಕೆ ಕುಳಿತೆ. ತುಂಬಾ ಹಸಿವಾಗ್ತಿದೆ. ಸ್ವಲ್ಪ ತಿಂದು ನಂತರ ಮಾಡುತ್ತೇನೆ. ಏನ್ ಧೈರ್ಯ ನಿಂಗೆ? ನಂಗಿಲ್ಲ ಅಂತ ಹೇಳ್ತೀಯ? ನಿನ್ ತಾಯಿ ನಿನ್ಗೆ ಅತ್ತೆ ಜೊತೆ ಹೇಗ್ ಮಾತಾಡ್ಬೇಕು ಎಂದು ಕಲ್ಸಿಲ್ವೇ? ಅಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನನ್ನ ಮಾತಿನ ಅರ್ಥ ಅದು ಅಲ್ಲ. ನಾನು ಬೋಂಡಾ ಮಾಡಲ್ಲ ಅಂತ ಹೇಳಿಲ್ಲ. ಕೇವಲ ನಾನು ಸ್ವಲ್ಪ ಊಟ ಮಾಡಿ ನಂತರ ಮಾಡುತ್ತೇನೆ ಅಂತ ಹೇಳಿದ್ದೆ. ಇಲ್ಲಿ ಮಾತಾಡ್ಬೇಡ. ಮೊದ್ಲು ಕೆಲ್ಸ, ನಂತರ ಊಟ. ಗೀತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಮತ್ತೆ ಅಡುಗೆ ಮನೆಗೆ ಹೋಗುತ್ತಾಳೆ. ಹಸಿವಿನಿಂದಲೇ ಅವಳು ಬೋಂಡಾ, ಪಕೋಡಾ, ಚಟ್ನಿ ತಯಾರಿಸಲು ಪ್ರಾರಂಭಿಸುತ್ತಾಳೆ. ಬಿಸಿ ಬಿಸಿ ಬೋಂಡಾ, ಪಕೋಡಾವನ್ನು ತಟ್ಟೆಯಲ್ಲಿ ಅಲಂಕರಿಸಿ ಅವಳು ಅಂಗಳಕ್ಕೆ ತೆಗೆದುಕೊಂಡು ಬರುತ್ತಾಳೆ. ಕಮಲಮ್ಮ ಮತ್ತು ಲಲಿತಾ ಊರಿನ ಮಹಿಳೆಯರ ಜೊತೆ ಕುಳಿತು ಬಿಸಿ ಪಕೋಡಾ ತಿನ್ನುತ್ತಿರುತ್ತಾರೆ. ಅರೇವಾ ಲಿಕ್ಕಿ, ನಿನ್ ಕೈಯಲ್ಲಿ ನಿಜವಾಗಿಯೂ ಜಾದೂ ಇದೆ. ಪಕೋಡಾ ತಿಂದ್ಮೇಲೆ ಮನಸ್ಸು ತುಂಬಾ ಸಂತೋಷವಾಗಿದೆ. ಪಕೋಡಾ ಮಾಡಿಕೊಟ್ಟು ಎಲ್ಲರಿಗೂ ಕೊಟ್ಟ ನಂತರ ಲಿಖಿತಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಾ ಇದ್ದಳು. ಆಕೆಯ ಕೈಗಳು ಕೆಲಸ ಮಾಡುತ್ತಿದ್ದರೂ ಮನಸ್ಸು ತುಂಬಾ ಬೇಸರದಿಂದಿತ್ತು. ಆ ಮಧ್ಯೆ ಹೊರಗಡೆ ಅಂಗಳದಲ್ಲಿ ಕುಳಿತುಕೊಂಡು ಕಮಲಮ್ಮ ಮತ್ತು ಲಲಿತಾ ನಿಧಾನವಾಗಿ ಮಾತಾಡ್ತಿದ್ದರು. ಅಮ್ಮ, ಈ ಲಿಖಿತ ದಿನವೂ ಹೀಗೆ ಒಳ್ಳೆ ಕೆಲ್ಸ ಮಾಡ್ತಾ ಇದ್ರೆ ನಾಳೆ ಜನರು ಅವಳನ್ನೇ ಹೊಗಳ್ತಾರೆ. ನಮ್ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ. ಹಾಗಾದ್ರೆ ಏನ್ ಮಾಡೋದು? ನಾಳೆಯಿಂದ ಅವಳಿಗೆ ಇನ್ನೂ ಕಷ್ಟದ ಕೆಲಸ ಕೊಡೋಣ. ಹಗಲು ಹೊತ್ತಲ್ಲೇ ಕಾಡಿಗೆ ಕಳುಹಿಸೋಣ. ಅಲ್ಲಿಗೆ ಹೋಗಿ ಮರದ ಕಟ್ಟಿಗೆ ತರಲಿ. ಹಾಗಾದ್ರೆ ಅವಳಿಗೆ ಸಮಯವೇ ಇರೋದಿಲ್ಲ. ಹೌದು, ಅದು ಚೆನ್ನಾಗಿದೆ. ಹಾಗೆ ಮಾಡೋಣ. ಓ ಲಿಖಿತಾ, ಇವತ್ತು ನೀನು ಕಾಡಿಗೆ ಹೋಗಿ ಮರದ ಕಟ್ಟಿಗೆ ತರಬೇಕು. ಮನೆಯಲ್ಲಿ ಒಲೆಗೆ ಕಟ್ಟಿಗೆ ಬೇಕಾಗಿದೆ. ಸರಿ ಅಮ್ಮ. ಆಕೆಗೆ ಭಯ ಇದ್ರೂ ಮಾತು ಕೇಳದೆ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಲಿಖಿತಾ ಒಂದು ಚಿಕ್ಕ ಚೀಲದಲ್ಲಿ 2 ರೊಟ್ಟಿ, ಸ್ವಲ್ಪ ಪಲ್ಯ ಹಾಕಿಕೊಂಡು ಭುಜದ ಮೇಲೆ ಕೊಡಲಿ ಹಾಕಿಕೊಂಡು ಕಾಡಿನ ಕಡೆ ಹೊರಟಳು. ಹಳ್ಳಿ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಬಿಸಿಲು ತುಂಬಾ ಜಾಸ್ತಿ. ಆದ್ರೂ ಗೀತಾ ನಡೆದು ಕಾಡಿನೊಳಗೆ ಸೇರಿದಳು. ಅಲ್ಲಿ ಒಣಗಿದ ಮರದ ಕೊಂಬೆಗಳನ್ನು ಕತ್ತರಿಸಲು ಶುರು ಮಾಡಿದಳು. ತುಂಬಾ ಸಮಯ ಕೆಲಸ ಮಾಡಿದ ಮೇಲೆ ಅವಳ ಕೈಗಳು ನಡುಗುತ್ತಿದ್ದವು. ಹೊಟ್ಟೆಗೂ ತುಂಬಾ ಹಸಿವಾಗಿತ್ತು. ಅವಳು ಒಂದು ಮರದ ನೆರಳಲ್ಲಿ ಕುಳಿತುಕೊಂಡು ತನ್ನ ಚೀಲ ತೆರೆದಳು. ರೊಟ್ಟಿ ತಿನ್ನೋಕೆ ಸಿದ್ಧವಾಗ್ತಿದ್ದಾಗ ಅಕಸ್ಮಾತ್ ಒಬ್ಬ ವೃದ್ಧ ವ್ಯಕ್ತಿ ಅಲ್ಲಿಗೆ ಬಂದರು. ಅವರ ಮುಖದಲ್ಲಿ ದಣಿವು, ಕಣ್ಣಲ್ಲಿ ಹಸಿವು. ಮಗಳೇ, ಸ್ವಲ್ಪ ಏನಾದ್ರೂ ತಿನ್ನೋಕ್ ಸಿಗುತ್ತಾ? ಲಿಖಿತಾ ಒಂದು ಕ್ಷಣ ಯೋಚಿಸಿದಳು. ಅವಳಿಗೆ ತುಂಬಾ ಹಸಿವು ಇತ್ತು. ಆದ್ರೂ ಅವಳು ನಗುತ್ತಾ ಹೇಳಿದಳು, ತಾತ, ಇದನ್ನ ನೀವು ತಿನ್ನಿ. ಅವಳು ತನ್ನ ರೊಟ್ಟಿ ಮತ್ತು ಪಲ್ಯವನ್ನು ಅವನಿಗೆ ಕೊಟ್ಟಳು. ನಿನಗೆ ಹಸಿವು ಇಲ್ಲವಾ ಮಗಳೇ? ನನಗೆ ಹೊಟ್ಟೆ ತುಂಬಿದೆ, ನೀವು ತಿನ್ನಿ ತಾತ. ಮಗಳೇ, ನಿನ್ನ ಹೃದಯ ತುಂಬಾ ಒಳ್ಳೆಯದು. ನಿನಗೆ ಒಳ್ಳೆಯದೇ ಆಗುತ್ತದೆ. ಅವರು ಹಾಗೆ ಹೇಳಿ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದ್ರು. ಲಿಖಿತಾ ಮತ್ತೆ ತನ್ನ ಕೆಲಸಕ್ಕೆ ಹಿಂತಿರುಗಿದಳು. ಲಿಖಿತಾ ಕಾಡಿನಿಂದ ಮರದ ಕಟ್ಟೆಗೆ ಹೊತ್ತು ತುಂಬಾ ದಣಿದು ಮನೆಗೆ ಹಿಂದಿರುಗಿದಳು. ಮನೆಗೆ ಬಂದ ಕೂಡಲೇ ವಿಶ್ರಾಂತಿ ಕೊಡದೆ ಮತ್ತೆ ಅಡುಗೆ ಕೆಲಸಕ್ಕೆ ಹಾಕಿದರು. ಅವಳು ಎಲ್ಲರಿಗೂ ಅಡಿಗೆ ಮಾಡಿಕೊಟ್ಟಳು. ಕೊನೆಗೆ ಉಳಿದದ್ದು ಸ್ವಲ್ಪ ಇದ್ದದ್ದು ಮಾತ್ರ ತಿಂದಳು. ಆ ದಿನದಿಂದ ಲಿಖಿತಾಳಿಗೆ ಹೊಸ ಕೆಲಸ ಶುರುವಾಯ್ತು. ಬೆಳಿಗ್ಗೆ ಮನೆ ಕೆಲಸ, ಮಧ್ಯಾಹ್ನ ಕಾಡು, ಸಂಜೆ ಅಡುಗೆ. ಒಂದು ದಿನ ಲಲಿತಾ ಕಮಲಿಗೆ ಹೇಳಿದರು, ಅಮ್ಮ, ಈ ಲಿಖಿತ ದಿನವೂ ಸ್ವಲ್ಪ ಸಮಯ ಸಿಕ್ಕರೂ ಕುಳಿತುಕೊಳ್ಳುತ್ತಾಳೆ. ಅವಳಿಂದ ಹಸು ಹಾಲು ಕರೆಸಿ ಊರಿನಲ್ಲಿ ಮಾರಿಸೋಣ. ಈ ಐಡಿಯಾ ಇಷ್ಟಾಯ್ತು. ಹೌದು, ಇನ್ನು ಮುಂದೆ ಹಾಲು ಮಾರೋದು ಕೂಡ ಅವಳೇ. ಮರುದಿನ ಬೆಳಿಗ್ಗೆ ಲಿಖಿತಾ ಬೆಳಿಗ್ಗೆ ಬೇಗ ಎದ್ದು ಹಸು ಹಾಲು ಕರೆದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ತುಂಬಿಕೊಂಡು ಊರ ಕಡೆ ಹೊರಟಳು. ಅವಳು ಮನೆ ಮನೆಗೆ ಹೋಗಿ ಹಾಲು ಮಾರ್ತಾ ಇದ್ದಳು. ಅಷ್ಟರಲ್ಲಿ ದಾರಿಯ ಬದಿಯಲ್ಲಿ ಒಬ್ಬ ಬಡ ಹೆಂಗಸು ತನ್ನ 2 ಮಕ್ಕಳ ಜೊತೆ ಕುಳಿತಿದ್ದಳು. ಮಕ್ಕಳ ಮುಖ ಒಣಗಿತ್ತು. ಕಣ್ಣಲ್ಲಿ ಹಸಿವು ಎದ್ದು ಕಾಣಿಸ್ತಾ ಇತ್ತು. ಅಕ್ಕ, ಸ್ವಲ್ಪ ಏನಾದ್ರೂ ಕೊಡಮ್ಮ. ಮಕ್ಕಳು ನೆನ್ನೆಯಿಂದಲೂ ತಿಂದಿಲ್ಲ.
ಇದನ್ನ ಮಕ್ಕಳಿಗೆ ಕುಡಿಸಿ ಅಕ್ಕ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಲಿಖಿತ ನಗುತ್ತಾ ಮುಂದೆ ಹೊರಟರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಪ್ರತಿದಿನ ಲಿಖಿತ ಸ್ವಲ್ಪ ಹಾಲು ಬಡವರಿಗೆ ಕೊಡ್ತಾ ಉಳಿದ ಹಾಲು ಮಾರ್ತಾ ಇದ್ದಳು. ಮನೆಯಲ್ಲಿರುವವರಿಗೆ ಇದು ಗೊತ್ತೇ ಇರ್ಲಿಲ್ಲ. ಅವರು ಮಾತ್ರ ಲಿಖಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಖುಷಿಪಟ್ರು. 1 ತಿಂಗಳ ಆಯ್ತು. ಒಂದು ದಿನ ಊರಿನ ಒಬ್ಬ ಹೆಂಗಸು ಮನೆಗೆ ಬಂದು ಹೇಳಿದಳು, ಅಯ್ಯೋ ಅಮ್ಮ, ನಿಮ್ ಸೊಸೆ ಲಿಖಿತ ತುಂಬಾ ಚೆನ್ನಾಗ್ ಹಾಲ್ ಮಾರ್ತಾ ಇದ್ದಾಳೆ, ತುಂಬಾ ಹಣ ಸಂಪಾದಿಸ್ತಿದ್ದಾಳೆ ಅಂತ ಕೇಳಿದೆ. ಇದನ್ನು ಕೇಳಿದ ಲಲಿತಾಳಿಗೆ ಹೊಟ್ಟೆ ಕಿಚ್ಚು ಬಂತು. ಅವಳು ಅತ್ತೆಗೆ ಹೇಳಿದಳು, ಅಮ್ಮ, 1 ತಿಂಗಳಾಯ್ತು. ಅವಳ ಬಳಿ ಸಾಕಷ್ಟು ಹಣ ಇರ್ಬೇಕು. ಈಗ ಅವಳಿಂದ ಲೆಕ್ಕ ಕೇಳ್ಬೇಕು. ಕಮಲಮ್ಮ ತಕ್ಷಣ ಒಪ್ಪಿಕೊಂಡಳು. ಸಂಜೆ ಲಿಖಿತ ಮನೆಗೆ ಬಂದಾಗ ಕಮಲಮ್ಮ ಗದರಿಸಿ ಕೇಳಿದಳು, ಓ ಲಿಖಿತು, 1 ತಿಂಗಳಾಯ್ತು. ಎಷ್ಟು ಹಣ ಸಂಪಾದಿಸಿದ್ಯಾ ತೋರ್ಸು. ಲಿಖಿತಾಳಿಗೆ ಭಯವಾಯಿತು. ಅವಳು ಅತ್ತಂತೆ ತನ್ನ ಕೊಠಡಿಗೆ ಹೋದಳು. ನಾನು ಅರ್ಧ ಹಾಲು ಬಡವರಿಗೆ ಕೊಟ್ಟೆ. ಈಗ ಹಣ ಕಡಿಮೆ ಇದೆ. ಅಮ್ಮಗ್ ಗೊತ್ತಾದ್ರೆ ಕೋಪಗೊಳ್ತಾರೆ. ಅವಳು ಯೋಚನೆಯಲ್ಲಿ ಕಣ್ಣೀರಾಕುತ್ತಾ ಮಲಗಿದಳು. ಮರುದಿನ ಬೆಳಿಗ್ಗೆ ಇವತ್ತು ನಾನು ಯಾರಿಗೂ ಉಚಿತವಾಗಿ ಕೊಡೋದಿಲ್ಲ. ಅವಳು ಹಾಲು ತೆಗೆದುಕೊಂಡು ಊರಿಗೆ ಹೋದಳು. ಎಲ್ಲ ಮನೆಗಳಲ್ಲಿ ಹಾಲು ಮಾರ್ತಾ ಇದ್ದಳು. ಆದ್ರೆ ಆ ಬಡ ಹೆಂಗಸು ಮತ್ತು ಮಕ್ಕಳನ್ನು ನೋಡಿ ಮತ್ತೆ ಮನಸ್ಸು ಕರಗಿತು. ಇವರಿಗೆ ಮಾತ್ರ ಸ್ವಲ್ಪ ಕೊಡ್ತೀನಿ ಅಂತ ಮತ್ತೆ ಹಾಲು ಕೊಟ್ಟಳು. ಸಂಜೆ ಹಣವನ್ನು ತೆಗೆದುಕೊಂಡು ಹೋಗಿ ನದಿ ತೀರಕ್ಕೆ ಕುಳಿತುಕೊಂಡಳು. ಹಣ ಎಣಿಸೋಕೆ ಶುರು ಮಾಡಿದಳು. ಆದ್ರೆ ಹಣ ತುಂಬಾ ಕಡಿಮೆ ಇತ್ತು. ಅವಳು ಭಯದಿಂದ ಅತ್ತಳು. ಇದನ್ನ ಮನೆಗೆ ಹೇಗೆ ತೆಗೆದುಕೊಂಡು ಹೋಗ್ಲಿ? ಅಮ್ಮ ತುಂಬಾ ಕೋಪಗೊಳ್ತಾರೆ. ಅವಳು ಅಳುತ್ತಾ ಕುಳಿತಿದ್ದಾಗ ಅಕಸ್ಮಾತ್ ನದಿಯಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸಿತು. ಲಿಖಿತ ಬೆದರಿಕೊಂಡು ನಿಂತಳು. ನೀರಿನಿಂದ ಒಬ್ಬಳು ಸುಂದರವಾದ ಜಲಕನ್ಯಾ ಹೊರಬಂದಳು. ಅವಳು ಚಿನ್ನದಂತೆ ಹೊಳೆಯುತ್ತಾ ಇದ್ದಳು. ಭಯಪಡಬೇಡ ಲಿಖಿತ, ನೀನು ತುಂಬಾ ಒಳ್ಳೆಯವಳು. ನೀನು ಬಡವರಿಗೆ ಸಹಾಯ ಮಾಡಿದ್ದನ್ನು ನಾನು ಪ್ರತಿದಿನ ನೋಡಿದ್ದೇನೆ. ನಾನು ಈ ನದಿಯ ಜಲಕನ್ಯಾ. ನಿನ್ನ ಒಳ್ಳೆಯ ಹೃದಯಕ್ಕೆ ನಾನು ಬಂದಿದ್ದೇನೆ. ಲಿಖಿತ, ನೀನು ತುಂಬಾ ಒಳ್ಳೆಯವಳು. ನೀನು ಹಣಕ್ಕಾಗಿ ಅಲ್ಲ, ಮನಸ್ಸಿನಿಂದ ಬಡವರಿಗೆ ಸಹಾಯ ಮಾಡಿದ್ದೀಯ. ಅದಕ್ಕಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ. ನನಗೆ ಹಣ ಬೇಡ. ನನ್ನ ಅಮ್ಮ ಕೋಪಗೊಳ್ಳಬಾರದು, ಅದೇ ಸಾಕು. ಅವಳು ತನ್ನ ಕೈಯಿಂದ ಒಂದು ಚಿಕ್ಕ ಮಡಿಕೆ ತೆಗೆದುಕೊಟ್ಟಳು. ಲಿಖಿತ ಆಶ್ಚರ್ಯದಿಂದ ಮಡಿಕೆಯನ್ನು ತೆಗೆದುಕೊಂಡಳು. ಇದನ್ನ ಮನೆಗೆ ತೆಗೆದುಕೊಂಡು ಹೋಗು. ನೀನು ಸತ್ಯವಾಗಿ ಶ್ರಮಿಸಿದರೆ ಇದರಲ್ಲಿ ಹಣ ಕಡಿಮೆ ಆಗೋದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಇದನ್ನ ಲೋಭಕ್ಕೆ ಬಳಸಬೇಡ. ಜಲಕನ್ಯಾ ನಿಧಾನವಾಗಿ ನೀರಿನಲ್ಲಿ ಮಾಯವಾದಳು. ಗೀತಾ ಮನೆಗೆ ಬಂದಳು. ಕಮಲಮ್ಮ ಮತ್ತು ಲಲಿತಾ ಕೋಪದಿಂದ ಕಾಯುತ್ತಿದ್ದರು. ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು? ಹಣ ತೋರಿಸು. ಗೀತಾ ನಡುಗುತ್ತಾ ಮಡಿಕೆಯನ್ನು ತೆರೆದಳು. ಅದರಲ್ಲಿ ತುಂಬಾ ಹಣ ಹೊಳೆಯುತ್ತಿತ್ತು. ಕಮಲಿ ಮತ್ತು ಲಲಿತಾ ಕಣ್ಣು ದೊಡ್ಡದಾಯಿತು. ಅಯ್ಯೋ, ಇಷ್ಟು ಹಣ? ನಾನು ಹಾಲು ಮಾರಿದ ಹಣ ಅಕ್ಕ. ಇಬ್ಬರೂ ನಂಬಿದರು. ಆದರೆ ಅವರ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು. ಆ ದಿನದಿಂದ ಮನೆಯಲ್ಲಿ ಎಲ್ಲಾ ಬದಲಾಯಿತು. ಕಮಲಮ್ಮ ಲಿಖಿತಾಳ ಜೊತೆ ಸಿಹಿಯಾಗಿ ಮಾತನಾಡಲು ಶುರು ಮಾಡಿದಳು. ಲಲಿತಾ ಕೂಡ ನಕಲಿ ಪ್ರೀತಿ ತೋರಿಸತೊಡಗಿದಳು. ಆದ್ರೆ ಲಿಖಿತ ಹಾಗೆಯೇ ಒಳ್ಳೆಯದಾಗಿ ಬದುಕುತ್ತಿದ್ದಳು. ಅವಳು ಇನ್ನೂ ಬಡವರಿಗೆ ಸಹಾಯ ಮಾಡ್ತಾ ಇದ್ದಳು. ಒಂದು ದಿನ ಲಲಿತಾ ಗುಪ್ತವಾಗಿ ಲಿಖಿತಾಳನ್ನು ಹಿಂಬಾಲಿಸಿದಳು. ಅವಳು ನೋಡಿದಳು, ಲಿಖಿತ ನದಿ ತೀರಕ್ಕೆ ಹೋಗಿ ಜಲಕನ್ಯಾಯನ್ನು ಭೇಟಿಯಾಗುತ್ತಿರುವ ಸತ್ಯ ಗೊತ್ತಾಯಿತು. ಅವಳು ಮನೆಗೆ ಹೋಗಿ ಅತ್ತೆಗೆ ಎಲ್ಲಾ ಹೇಳಿದಳು. ಇಬ್ಬರು ದುರಾಸೆಯಿಂದ ಮರುದಿನ ನದಿ ತೀರಕ್ಕೆ ಹೋದ್ರು. ಅವರು ಅತ್ತಂತೆ ನಾಟಕ ಮಾಡಿದ್ರು. ಅಮ್ಮ ಜಲಕನ್ಯಾ, ನಮ್ಮಿಗೂ ಸಹಾಯ ಮಾಡು. ಸ್ವಲ್ಪ ಹೊತ್ತಿನ ನಂತರ ಜಲಪರಿ ಹೊರಬಂದಳು. ಆದ್ರೆ ಈ ಬಾರಿ ಅವಳ ಮುಖ ಗಂಭೀರವಾಗಿತ್ತು. ನೀವ್ಯಾಕ್ ಬಂದಿದ್ದೀರಾ? ನಾವು ಬಡವರಿಗೆ ಸಹಾಯ ಮಾಡುತ್ತೇವೆ. ನಮಗೂ ಮಡಿಕೆ ಕೊಡಿ. ಜಲಕನ್ಯೆ ಕೋಪದಿಂದ ಹೇಳಿತು. ಸುಳ್ಳು ಹೇಳಬೇಡಿ. ನೀವು
ಲಿಖಿತಾಳನ್ನು ಹಿಂಸೆ ಮಾಡಿದಿರಿ. ಅವಳ ಒಳ್ಳೆಯತನದಿಂದ ನಿಮ್ಮ ಮನೆಗೆ ಸಂಪತ್ತು ಬಂದಿರೋದು ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕರ್ಮದ ಫಲ ಸಿಗುತ್ತದೆ. ಲಲಿತಾಳಿಗೆ ಸಿಕ್ಕದ್ದು ಅವಳ ಒಳ್ಳೆಯ ಹೃದಯದಿಂದ, ನಿಮಗೆ ಸಿಗೋದು ನಿಮ್ಮ ಕೆಟ್ಟತನದಿಂದ. ಕಮಲಮ್ಮ ಮತ್ತು ಲಲಿತಾ ನಾಚಿಕೆಯಿಂದ ತಲೆ ತಗ್ಗಿಸಿದರು. ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು. ಮನೆಗೆ ಬಂದು ಗೀತಾಳಿಗೆ ಕ್ಷಮೆ ಕೇಳಿದರು. ನಮ್ಮನ್ನು ಕ್ಷಮಿಸು, ನಾವು ತಪ್ಪು ಮಾಡಿದ್ದೇವೆ. ಆ ದಿನದಿಂದ ಕಮಲಮ್ಮ ಮತ್ತು ಲಲಿತಾ ಬದಲಾದರು. ಅವರು ಲಿಖಿತಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಶುರುಮಾಡಿದರು. ಮನೆಗೆ ಶಾಂತಿ ಮತ್ತು ಸಂತೋಷ ತುಂಬಿತು. ಒಳ್ಳೆಯ ಮನಸ್ಸು ಮತ್ತು ಸಹಾಯ ಮಾಡುವ ಗುಣ ಇದ್ದರೆ ಜೀವನದಲ್ಲಿ ಯಾವತ್ತೂ ಒಳ್ಳೆಯದೇ ಆಗುತ್ತದೆ. ಲೋಭ ಮತ್ತು ಸುಳ್ಳು ಯಾವತ್ತೂ ನಾಶಕ್ಕೆ ಕಾರಣ. ಲಿಖಿತಾಳ ಕಥೆ ನಿಮ್ಗೆ ಇಷ್ಟವಾಗ್ತಿದ್ಯಾ? ಇಂಥ ಒಳ್ಳೆಯ ಸಂದೇಶ ಇರುವ ಕಥೆಗಳು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತ್ಬಿಡ್ಬೇಡಿ.